ಹಾಯ್ ಫ್ರೆಂಡ್ಸ್, ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಕಡಲೆಪುರಿ. ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಕಡಲೆಪುರಿ ಅಂತ ಕರಿತೀವಿ. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಂಡಕ್ಕಿ ಅಂತ ಕರೀತಾರೆ. ಅದನ್ನು ಹೇಗೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಈ ಥರ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ. ಮೊದಲು ಒಂದು ಕಪ್ಪಲ್ಲಿ ಸ್ವಲ್ಪ ಅಕ್ಕಿಯನ್ನು ತಗೊಳ್ತೀನಿ. ನೆಕ್ಸ್ಟ್ ಅದನ್ನೇನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೆಕ್ಸ್ಟು ಮತ್ತೊಂದು ಕಪ್ನಲ್ಲಿ 2 ಟೀ ಸ್ಪೂನ್ ಉಪ್ಪನ್ನು ತಗೊಳ್ತೀನಿ. ಅದು ಸಾಲ್ಟ್ ಉಪ್ಪೇ ಆಗಿರಬೇಕು, ಅದು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ. ಸಾಲ್ಟ್ ಉಪ್ಪಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಏನು ಮಾಡ್ತೀನಿ ಅಂದರೆ ಅದನ್ನು ಕ್ಲೀನಾಗಿ ಕಲಾಯಿಸ್ಕೊಳ್ತೀನಿ, ಉಪ್ಪು ಕರಗೋ ರೀತಿ. ಯಾಕೆ ಅಂದರೆ ಉಪ್ಪನ್ನು ಅಕ್ಕಿಗೆ ಹಾಕೋದ್ರಿಂದ ಕಡಲೆಪುರಿ ತುಂಬ ಟೇಸ್ಟಾಗಿ ಬರುತ್ತೆ. ಹಂಗಾಗಿ ನೋಡಿ, ಈಗ ಸ್ವಲ್ಪ ನೀರನ್ನು ಅಕ್ಕಿಗೆ ಮಿಕ್ಸ್ ಮಾಡ್ತಿದ್ದೀನಿ. ಜಾಸ್ತಿ ನೀರನ್ನು ಕೂಡ ಹಾಕೋಬಾರ್ದು, ಉಪ್ಪಿನ ನೀರನ್ನು, ಯಾಕಂದರೆ ಅದು ಜಾಸ್ತಿ ಆದರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಮಾತ್ರ ತೇವ ಥರ ಇರಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಆ ಅಕ್ಕಿಯನ್ನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ. ಒಂದು 5 ಮಿನಿಟ್ಸ್ ಅಂದ್ಕೊಳ್ಳಿ. ಅದು ಆರಿದ್ಮೇಲೆ ಅಂದರೆ ಕ್ಲೀನಾಗಿ ಅದು ಸ್ವಲ್ಪ ತೇವ ಎಲ್ಲ ಸ್ವಲ್ಪ ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೋಡಿ, ಈ ಥರ ಕ್ಲೀನಾಗಿ ಹೋಗ್ಬೇಕದು ತೇವ ಎಲ್ಲ ಮುಟ್ಟಿದ್ರೆ ಈ ಥರ ಆಗಬೇಕು. ನೆಕ್ಸ್ಟ್ ಈಗ ಏನು ಮಾಡ್ತೀನಿ ಅಂದರೆ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ತುಂಬ ಕಡಿಮೆ ಫ್ಲೇಮನ್ನು, ಅಂದರೆ ಲೋ ಫ್ಲೇಮ್ ಇರಬೇಕು, ಹಂಗೆ ಇಟ್ಕೊಂಡು ಅಕ್ಕಿಯನ್ನು ಹಾಕ್ಕೊಂಡು ತೇವ ಇರುತ್ತಲ್ಲ ಅಕ್ಕಿ, ಅದು ನೋಡಿ ಈ ಥರ ಕ್ಲೀನಾಗಿ ಡ್ರೈ ಆಗೋ ಥರ ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸರಿ ಹೋಗಲ್ಲ, ತುಂಬ ಕಡಿಮೆ ಫ್ಲೇಮ್ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಉಪ್ಪನ್ನು ಒಂದು ತವದೊಳಗೆ ಅಥವಾ ಪಾತ್ರೆ ಒಳಗಡೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹೀಟ್ ಮಾಡ್ಕೊಬೇಕು. ಅದರಲ್ಲೂ ಪುಡಿ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಉಪ್ಪು ಏನಾಗಬೇಕಂದ್ರೆ ಈ ಥರ ಕಲರ್ ಬರಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಉಪ್ಪು ಎಷ್ಟು ಕಾಯುತ್ತೋ ಅಷ್ಟು ತುಂಬ ಒಳ್ಳೆಯದು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅಕ್ಕಿಯನ್ನು ಉಪ್ಪು ಒಳಗಡೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಸ್ಟಾರ್ಟ್ ಆಗುತ್ತೆ ಕಡಲೆಪುರಿ ಅಥವಾ ಮಂಡಕ್ಕಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ಉಪ್ಪು ಎಷ್ಟು ಚೆನ್ನಾಗಿ ಕಾಯ್ದಿರುತ್ತೋ ಅಷ್ಟು ಒಳ್ಳೆಯದು. ನೋಡಿ, ಈ ಥರ ಮೆಲ್ಮೆಲ್ಲುಗೆ ಕಡಲೆಪುರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿದ್ದೀರಲ್ವಾ? ಈ ಥರ ಕಡಲೆಪುರಿ ಎಲ್ಲ ಬಂದಮೇಲೆ ಅದನ್ನೇನು ಮಾಡಬೇಕು ಅಂದರೆ ನಾನೀಗ ಫಿಲ್ಟರ್ ಮಾಡ್ತೀನಿ. ಈ ಥರ ಕ್ಲೀನಾಗಿ ಫಿಲ್ಟರ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಉಪ್ಪೆಲ್ಲ ಕೆಳಗಡೆ ಹೋಗುತ್ತೆ. ಕ್ಲೀನಾಗಿ ನೀವು ಕಡಲೆಪುರಿ ಅಥವಾ ಮಂಡಕ್ಕಿಯನ್ನು ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ಈ ಥರ ಕ್ಲೀನಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಪೇಷನ್ಸಿಂದ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಡಲೆಪುರಿ ಬರುತ್ತೆ. ನಾನಿನ್ನೂ ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಂಡಿಲ್ಲ, ನೀವು ಕ್ಲೀನಾಗಿ ಫಿಲ್ಟರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಕ್ಲೀನಾಗಿ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬಟ್ಲು ಅಥವಾ ಏನಾದರೂ ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡು ನೀವು ಹೆಂಗೆ ಬೇಕಾದರೂ ತಿನ್ಬೋದು, ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಎಷ್ಟು ಗರಿಯಾಗಿ ಬಂದಿದೆ ಕಡಲೆಪುರಿ. ಈ ಥರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಇದೇ ಥರ ವೀಡಿಯೋಸ್ಗಳು ಬೇಕಂದರೆ ಅಡುಗೆ ಬಟನಿಗೆ ಸಪೋರ್ಟ್ ಮಾಡಿ.